ಕಾಂಗ್ರೆಸ್ನ ನೀಟ್ ಅಸ್ತ್ರಕ್ಕೆ ಈಗ ಬಿಜೆಪಿಯಿಂದ ಕೆಪಿಎಸ್ಸಿ ಒಂದು ಪ್ರತ್ಯಸ್ತ್ರವನ್ನು ಬಿಡಲಾಗ್ತಾ ಇದೆ. ಕಾಂಗ್ರೆಸ್ ನಾಯಕರ ವಿರುದ್ಧವಾಗಿ ಕೇಸರಿ ಕಲಿಗಳು ಮಹಾತಂತ್ರವನ್ನು ರೂಪಿಸ್ತಾ ಇರುವಂಥದ್ದು ನೋಡಿ. ಕಾಂಗ್ರೆಸ್ ಈಗ ನೀಟ್ ಪರೀಕ್ಷೆ ವಿಚಾರವಾಗಿ ಹೋರಾಟಕ್ಕೆ ಇಳಿದಿದೆ. ಈಗ ಕಾಂಗ್ರೆಸ್ಗೆ ಒಂದು ಉತ್ತರವನ್ನು ನೀಡಬೇಕಲ್ಲ, ಪ್ರತ್ಯುತ್ತರವನ್ನು ನೀಡಬೇಕಲ್ಲ. ಹಾಗಾಗಿ ನೋಡಿ ಈಗ ಬಿಜೆಪಿಯಿಂದ ಕೆಪಿಎಸ್ಸಿ ಒಂದು ಪ್ರತ್ಯಸ್ತ್ರವನ್ನು ಇಟ್ಟುಕೊಂಡಿರುವಂಥದ್ದು. ಕಾಂಗ್ರೆಸ್ ನಾಯಕರ ವಿರುದ್ಧವಾಗಿ ಕೇಸರಿ ಕಲಿಗಳು ಈಗ ನಿಂತಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪಡೆ ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು. ನೀಟ್ ಮಾಫಿಯಾ ವಿರೋಧಿಸಿ ರಾಹುಲ್ ಗಾಂಧಿ ಪ್ರತಿಭಟನೆ ಮಾಡಿದ್ರು. ಮೋದಿ ನಿವಾಸದ ಮುಂದೆ ಕೂತು ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡಿತ್ತು. ರಾಹುಲ್ ಗಾಂಧಿ ಪ್ರತಿಭಟನೆ ಕೂತಿದ್ರು. ಪ್ರಧಾನ್ ರಾಜೀನಾಮೆಗೆ ಪಟ್ಟು ಹಿಡಿದಿದ್ರು. ರಾಜೀನಾಮೆಯನ್ನು ಕೊಡಬೇಕು ಶಿಕ್ಷಣ ಸಚಿವರು ಅಂತ. ಆದರೆ ಈಗ ಕಾಂಗ್ರೆಸ್ ವಿರುದ್ಧ ರಾಜ್ಯ ಬಿಜೆಪಿ ಒಂದು ಪ್ರತ್ಯಸ್ತ್ರವನ್ನ ರೆಡಿ ಮಾಡಿಕೊಂಡಿದೆ. ರಾಜ್ಯ ರಾಜಕಾರಣದಲ್ಲಿ ಪ್ರತಿತಂತ್ರಗಳ ಆಟ ಆಗ್ತಾ ಇದೆ ನೋಡಿ. ಇಲ್ಲಿ ನೀಟ್ ಪರೀಕ್ಷೆ ವಿಚಾರವಾಗಿ ಕಾಂಗ್ರೆಸ್ ಹೋರಾಟಕ್ಕೆ ಮುಂದಾದ್ರೆ ಇಲ್ಲಿ ಬಿಜೆಪಿ ಸುಮ್ಮನಿರ್ಬೇಕಲ್ಲ, ಏನಾದ್ರೂ ಒಂದು ಉತ್ತರ ಕೊಡಬೇಕಲ್ಲ, ಕಾಂಗ್ರೆಸ್ಗೆ ಬಾಯಿ ಮುಚ್ಚಿಸ್ಬೇಕಲ್ಲ. ಹಾಗಾಗಿ ನೋಡಿ ಕೆಪಿಎಸ್ಸಿ ವಿಚಾರವನ್ನ ಮುಂದಿಟ್ಕೊಂಡು ಕಾಂಗ್ರೆಸ್ಗೆ ಬಾಣ ಬಿಡ್ತಾ ಇರುವಂಥದ್ದು. ಇಲ್ಲಿ ಮೋದಿ ನಿವಾಸದ ಮುಂದೆ ಕಾಂಗ್ರೆಸ್ ಸೇನೆ ಧರಣಿಗೆ ಕುಳಿತಿತ್ತು. ಈ ನೀಟ್ ಮಾಫಿಯಾವನ್ನ ವಿರೋಧಿಸಿ ರಾಹುಲ್ ಗಾಂಧಿ ಕಾಂಗ್ರೆಸ್ನ ನಾಯಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಪ್ರಧಾನ್ ರಾಜೀನಾಮೆಯನ್ನ ಕೊಡಲೇಬೇಕು ಅಂತ ಪಟ್ಟು ಹಿಡಿದಿದ್ರು. ಆದರೆ ಈಗ ಕಾಂಗ್ರೆಸ್ ವಿರುದ್ಧ ರಾಜ್ಯ ಬಿಜೆಪಿ ಪ್ರತ್ಯಸ್ತ್ರವನ್ನ ರೂಪಿಸಿದೆ. ರಾಜ್ಯ ರಾಜಕಾರಣದಲ್ಲಿ ಪ್ರತಿತಂತ್ರಗಳ ಆಟ ನಡೀತಾ ಇದೆ. ಇಲ್ಲಿ ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಒಂದು ಕಡೆ ನೀಟ್ ಪರೀಕ್ಷೆಯನ್ನ ವಿರೋಧಿಸಿ ಅದು ರಾಜಕೀಯ ಆಗೋಗ್ಬಿಟ್ಟಿದೆ. ನೀಟ್ ಪರೀಕ್ಷೆ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ, ಆದರೆ ಇದನ್ನು ರಾಜಕೀಯವಾಗಿ ಬಳಸ್ಕೊಳ್ತಾ ಇರುವಂಥದ್ದು. ಕಾಂಗ್ರೆಸ್ ಇದಕ್ಕೆ ಎಂಟ್ರಿ ಕೊಟ್ಟಾಗ ಈಗ ಬಿಜೆಪಿ ಏನಾದರೂ ಒಂದು ಹುಡುಕಬೇಕಲ್ಲ ಕಾಂಗ್ರೆಸ್ ವಿರುದ್ಧವಾಗಿ ಸಮರ ಸಾರಲಿಕ್ಕೆ. ಹಾಗಾಗಿ ನೋಡಿ ಒಂದು ಕೆಪಿಎಸ್ಸಿ ವಿಚಾರವನ್ನ ಇಟ್ಕೊಂಡು ಕಾಂಗ್ರೆಸ್ ವಿರುದ್ಧವಾಗಿ ನಿಂತಿದೆ ಬಿಜೆಪಿ. ಮೋದಿ ನಿವಾಸದ ಮುಂದೆ ಕಾಂಗ್ರೆಸ್ ಹೋರಾಟಕ್ಕೆ ಕುಳಿತು ಪ್ರತಿಭಟನೆಯನ್ನ ಮಾಡಿತು. ಈಗ ಕಾಂಗ್ರೆಸ್ಗೆ ಏನಾದರೂ ಕೊಡಬೇಕಲ್ಲ ಬಿಜೆಪಿ, ಹಾಗಾಗಿ ಈ ವಿಚಾರವನ್ನು ಇಟ್ಕೊಂಡಿದೆ. ನೀಟ್ ಮಾಫಿಯಾ ಬಿಜೆಪಿ ಮತ್ತು ಕಾಂಗ್ರೆಸ್ ಜಟಾಪಟಿ ನಡೆಸ್ತಾ ಇದೆ. ಪಶು ವೈದ್ಯಾಧಿಕಾರಿ ನೇಮಕಾತಿಯಲ್ಲಿ ಅಕ್ರಮ ಆರೋಪ. ಒಂದು ಸರ್ಕಾರಿ ಹುದ್ದೆ ಬರೋಬ್ಬರಿ 80 ಲಕ್ಷ ರೂಪಾಯಿಗೆ ಮಾರಾಟ ಆಗ್ತಾ ಇದೆಯಾ? ಕೆಪಿಎಸ್ಸಿ ನೇಮಕಾತಿಯ 60% ಹುದ್ದೆಯಲ್ಲಿ ಅಕ್ರಮ ನಡೀತಾ ಇದೆಯಾ? ಇದನ್ನೇ ನೋಡಿ ಅಸ್ತ್ರವಾಗಿಸಿಕೊಳ್ಳಲು ಈಗ ಕಮಲ ಪಡೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ನೀವು ನೀಟ್ ಪರೀಕ್ಷೆ ಇಟ್ಕೊಂಡ್ರೆ ನಾವು ಕೆಪಿಎಸ್ಸಿ ಯನ್ನ ಇಟ್ಕೊಳ್ತೀವಿ ಅಂತ ಬಿಜೆಪಿಗೆ ಮುಂದಾಗಿದೆ. ರಾಜ್ಯ ಬಿಜೆಪಿ ನಾಯಕರಿಂದ ಹೋರಾಟಕ್ಕೆ ಮುಂದಾಗಿರುವಂಥದ್ದು. ನೇಮಕಾತಿ ರದ್ದು ಮಾಡಿ ಮರುಪರೀಕ್ಷೆಗೆ ಬಿಜೆಪಿ ಆಗ್ರಹಿಸಿದೆ. ಸಿಎಂ ಡಿಕೆ ಶಿವಕುಮಾರ್ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿಸಲು ಈಗ ಸಜ್ಜು ಮಾಡ್ತಾ ಇರುವಂಥದ್ದು. ಅಂದ್ರೆ ಹೇಗಾದ್ರೂ ಸರಿ ಈಗ ಕಾಂಗ್ರೆಸ್ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು ಅಂತ. ನೀಟ್ ಮಾಫಿಯಾ ವಿಚಾರ ಬಿಜೆಪಿ ಮತ್ತು ಕಾಂಗ್ರೆಸ್ನ ನಡುವೆ ಜಟಾಪಟಿ ನಡೀತಾ ಇದೆ. ಕಾಂಗ್ರೆಸ್ ಹೋರಾಟಕ್ಕೆ ಕುಳಿತುಕೊಳ್ಳುತ್ತೆ ಬಿಜೆಪಿ ವಿರುದ್ಧವಾಗಿ. ಈಗ ಅದಕ್ಕೆ ಒಂದು ಪ್ರತ್ಯುತ್ತರವನ್ನು ನೀಡಬೇಕಲ್ಲ, ಕಾಂಗ್ರೆಸ್ಗೆ ಏನಾದರೂ ತಿರುಗುಬಾಣ ಬಿಡಬೇಕಲ್ಲ. ಹಾಗಾಗಿ ನೋಡಿ ಕೆಪಿಎಸ್ಸಿ ವಿಚಾರವನ್ನ ಇಟ್ಕೊಂಡಿರುವಂಥದ್ದು. ನೀಟ್ ಮಾಫಿಯಾ ವಿಚಾರ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ತಿರುಗಿ ಬಿದ್ದರೆ ಇಲ್ಲಿ ಕೆಪಿಎಸ್ಸಿ ವಿಚಾರವನ್ನ ಇಟ್ಕೊಂಡು ಬಿಜೆಪಿ ಮುಗಿಬೀಳ್ತಾ ಇದೆ. ಪಶು ವೈದ್ಯಾಧಿಕಾರಿ ನೇಮಕಾತಿಯಲ್ಲಿ ಅಕ್ರಮ ಆರೋಪವನ್ನ ಮಾಡಿದೆ. ಒಂದು ಸರ್ಕಾರಿ ಹುದ್ದೆ ಬರೋಬ್ಬರಿ 80 ಲಕ್ಷ ರೂಪಾಯಿಗೆ ಮಾರಾಟ ಆಗ್ತಾ ಇದೆಯಾ? ಕೆಪಿಎಸ್ಸಿ ನೇಮಕಾತಿಯ 60% ಹುದ್ದೆಯಲ್ಲಿ ಅಕ್ರಮ ನಡೀತಾ ಇದೆ ಅಂತ ಬಿಜೆಪಿ ಆರೋಪವನ್ನ ಮಾಡಿದೆ. ನೋಡಿ ಇದನ್ನೇ ಅಸ್ತ್ರವಾಗಿಸಿಕೊಳ್ಳಲು ಕಮಲ ಪಡೆ ಸಿದ್ಧತೆಯನ್ನ ಮಾಡಿಕೊಂಡು ರಾಜ್ಯ ಬಿಜೆಪಿ ನಾಯಕರಿಂದ ಹೋರಾಟಕ್ಕೆ ತಯಾರಿ ನಡೀತಾ ಇರುವಂಥದ್ದು. ನೋಡಿ ಈಗ ನೀಟ್ ಪರೀಕ್ಷೆಯನ್ನ ಕಾಂಗ್ರೆಸ್ ಎತ್ಕೊಂಡ್ರೆ ಕೆಪಿಎಸ್ಸಿ ವಿಚಾರವನ್ನ ಈಗ ಬಿಜೆಪಿ ಎತ್ಕೊಂಡಿದೆ. ಒಟ್ಟಿನಲ್ಲಿ ಏನೋ ಒಂದು ವಿಚಾರ ಇಟ್ಕೊಂಡು ಜಟಾಪಟಿ ನಡೆಸಲೇಬೇಕು ಅನ್ನುವಂಥದ್ದು. ಇಲ್ಲಿ ಒಳ್ಳೆಯದನ್ನು ಮಾಡಬೇಕು ಅನ್ನೋದಿಲ್ಲ, ಒಟ್ಟಿನಲ್ಲಿ ಜಟಾಪಟಿ ನಿಂತು ಬಿಟ್ಟಿದ್ದಾರೆ